ಬಳ್ಳಾರಿಯಲ್ಲಿ ನಡೆದಿದ್ದ ಫೈರಿಂಗ್ ಪ್ರಕರಣ, ಗಲಾಟೆಯ ವೇಳೆ ಅಕ್ರಮ ಪಿಸ್ತೂಲ್ ಬಳಕೆ ಮಾಡಿರುವ ಶಂಕೆ. ಇದರ ಬಗ್ಗೆಯೂ ಪೊಲೀಸರಿಂದ ಪ್ರತ್ಯೇಕ ತನಿಖೆ. ಬಳ್ಳಾರಿ ಗಲಭೆ ಬಗ್ಗೆ 45ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡೆದು ವಿಚಾರಣೆ. ಗನ್ಮ್ಯಾನ್ಗಳು, ಕೆಲವು ವ್ಯಕ್ತಿಗಳು ಪೊಲೀಸರ ವಶದಲ್ಲಿ. ಗನ್ ಮಾದರಿ ಮತ್ತು ಬುಲೆಟ್ ಪರಿಶೀಲನೆಗೆ ಬ್ಯಾಲಿಸ್ಟಿಕ್ಸ್ ಟೀಮ್ ಎಂಟ್ರಿ. ಗಲಭೆ ಫೈರಿಂಗ್ನ ನಡುವೆಯೇ ಮತ್ತೊಂದು ಪೊಲಿಟಿಕಲ್ ವಾರ್. ಜನಾರ್ದನ್ ರೆಡ್ಡಿ ವರ್ಸಸ್ ಬಿ ನಾಗೇಂದ್ರ ನಡುವೆ ಮಾತಿನ ಜಿದ್ದಾಜಿದ್ದಿ. ರಿಪಬ್ಲಿಕ್ ಆಫ್ ಬಳ್ಳಾರಿ ಮಾಡಲು ಬಿಡಲ್ಲ ಅಂದ ನಾಗೇಂದ್ರ, ಶಾಸಕನನ್ನಾಗಿ ಮಾಡಿದ್ದೇ ನಾವು, ಕಾಲಿನ ಧೂಳಿಗೂ ಸಮವಲ್ಲ ಅಂತ ಜನಾರ್ದನ್ ರೆಡ್ಡಿ ಎಚ್ಚರಿಕೆ. ಬಳ್ಳಾರಿ ಗಲಭೆಯಿಂದ ಒಂದಾದ ರೆಡ್ಡಿ ಬ್ರದರ್ಸ್ ರಾಮುಲು ಮತ್ತೆ ಹಳೆ ರಾಜಕೀಯ ಮಾಡೋಣ, ಬಿಜೆಪಿ ಬೆಳೆಸೋಣ ಅನ್ನೋ ಸಂದೇಶ. ಬಿಜೆಪಿಗೆ ಬಳ್ಳಾರಿಯಲ್ಲಿ ಹಳೆ ಹುಮ್ಮಸ್ಸು, ಹೊಸ ಬಲ ಸಿಗುವ ನಿರೀಕ್ಷೆ. ಡಿಸಿಸಿ ಬ್ಯಾಂಕ್ಗೆ ಹೊಸ ಅಧ್ಯಕ್ಷರು ಬಂದ ಮೇಲೆ ಹಲವರ ವರ್ಗಾವಣೆ. ಲಕ್ಷ್ಮಣ್ ಸವದಿ ಅಳಿಯನ ಟ್ರಾನ್ಸ್ಫರ್ ಮಾಡಿದ್ದಕ್ಕೆ ನೌಕರರ ಸಂಘದ ಅಧ್ಯಕ್ಷನ ಮೇಲೆ ಹಲ್ಲೆ ಆರೋಪ. ಸವದಿ ಮತ್ತು ಪುತ್ರ ಚಿದಾನಂದ್ ವಿರುದ್ಧ ಕೇಸ್ ದಾಖಲಿಸಲು ನೌಕರರ ಪಟ್ಟು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.